ನಮಸ್ಕಾರ. ಈಗಾಗಲೇ ಹೇಳಿರುವಂತೆ ಉತ್ಸವ ಮತ್ತು ಕಟೀಲು ದೇವಿಯ ಮೊದಲನೆಯ ದಿನದ ಧ್ವಜಾರೋಹಣದ ಉತ್ಸವವನ್ನು ನಾನು ತಿಳಿಸಿದ್ದೇನೆ. ಎರಡನೆಯ ದಿನ ಯುಗಾದಿ, ಸೌರಮಾನ ಯುಗಾದಿಯನ್ನು ಕಟೀಲಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತದೆ. ಧ್ವಜಾರೋಹಣ ದಿವಸ ರಾತ್ರಿ ದೇವರಿಗೆ ಕನ್ನಡಿ ಮತ್ತು ಸೌತೆ, ಆಭರಣ ಇತ್ಯಾದಿಗಳನ್ನೆಲ್ಲ ಸೇರಿದಂತಹ ವಸ್ತುವನ್ನು ಕಣಿ ಅಂತ ಹೆಸರು, ದೇವರಿಗೆ ಮುಖವಾಗಿ ಇಡುವ ಮೂಲಕವಾಗಿ ಬಾಗಿಲನ್ನು ಮುಚ್ಚಲಾಗ್ತದೆ. ಮರುದಿವಸ ಕವಾಟ ಉದ್ಘಾಟನೆ ಆದ ಮೇಲೆ ದೇವರಿಗೆ ದೀಪದ ಬಲಿ ಎನ್ನುವಂತಹ ಒಂದು ಉತ್ಸವ ಸುಮಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿದರೆ 4 ಗಂಟೆಗೆ ಆರಂಭ ಆಗಿ ನಡೀತದೆ. ಕ್ರಮಪ್ರಕಾರವಾಗಿ ಸರ್ವವಾದ್ಯದ ಸುತ್ತಿನವರೆಗೆ ಉತ್ಸವವನ್ನು ಮಾಡಿ ದೇವರನ್ನು ಹೊರಗೆ ಕರೆದುಕೊಂಡು ಹೋಗುವಂತಹ ಕ್ರಮ ಇದೆ. ಆ ದೀಪದ ಬಲಿಯ ದೇವತೆಗಳಿಗೂ ಸ್ವಲ್ಪ ವ್ಯತ್ಯಾಸಗಳಿವೆ. ಅದೆಲ್ಲ ಆಗಿ ದೇವರಲ್ಲಿ ಹೋಗಿ ಚಂದ್ರಮಂಡಲದಲ್ಲಿ ಕುಳ್ಳಿರಿಸಿ, ಬಿಳಿ ರಥದಲ್ಲಿ ಕುಳ್ಳಿರಿಸಿ ರಥವನ್ನು ಎಳೆದು ಪುನಃ ಒಳಗೆ ಬಂದು ದೇವರ ಉತ್ಸವ ಮುಗಿದ ಮೇಲೆ ಒಂದು ಸಣ್ಣ ಮಟ್ಟಿನ ಪಂಚಾಂಗ ಶ್ರವಣ ಬೆಳಿಗ್ಗೆ ನಡೀಲಿಕ್ಕಿದೆ. ಅದಾದ ಮೇಲೆ ದೇವರಿಗೆ ಅಭಿಷೇಕಾದಿಗಳು ಬೆಳಿಗ್ಗಿನ ಪೂಜೆಗಳು ನಡೀತದೆ. ಮಧ್ಯಾಹ್ನ ಮಹಾಪೂಜೆ ಆಗ್ತದೆ. ರಾತ್ರಿ ಮೊದಲನೇ ದಿವಸ ಇದ್ದಾಗೆ ಎಲ್ಲ ಉತ್ಸವ ಬಲಿಗಳು ನಡೀತದೆ. ದೇವರ ಉತ್ಸವ ಮುಗಿದ ಮೇಲೆ ದೇವರ ಎದುರಲ್ಲಿ ಪಂಚಾಂಗವನ್ನಿರಿಸಿ ಪಂಚಾಂಗಕ್ಕೆ ವಿಶೇಷವಾಗಿ ಪೂಜೆಯನ್ನು ಮಾಡುವ ಮೂಲಕವಾಗಿ ಮಾಡಿ ನಂತರ ಪಂಚಾಂಗದ ಫಲಗಳನ್ನು ಓದುವಂತಹ ಸಂಪ್ರದಾಯ ಕಟೀಲಿನಲ್ಲಿದೆ. ಇದಕ್ಕೆ ಬೈಲುಡುಪರ ಒಂದು ಮನೆಯವರು ಆ ಕೆಲಸವನ್ನು ಮಾಡ್ತಾರೆ. ಅದಾದಮೇಲೆ ಅಲ್ಲಿ ಮಂತ್ರಾಕ್ಷರಾದಿ ಕಾರ್ಯಕ್ರಮಗಳಾದ ಮೇಲೆ ರಾತ್ರಿ ಪೂಜೆ ನಡೀತದೆ. ಈ ಯುಗಾದಿಯ ದಿನ ವಿಶೇಷ ಹೇಳಿದರೆ ಕಟೀಲಿನ ಆರ್ವು ಮೇಳದಲ್ಲಿರತಕ್ಕಂತಹ ಏನು ದೇವರಿದ್ದಾರೆ ಅಲ್ಲಿ ಬೆಳಿಗ್ಗೆ ಪೂಜೆ ಮುಗಿದ ಮೇಲೆ ವಿಶೇಷವಾಗಿ ವಸಂತದ ರೀತಿಯಲ್ಲಿ ಎಲ್ಲ ಹಣ್ಣು ಹಂಪಲುಗಳನ್ನು ಸಮರ್ಪಣೆ ಮಾಡುವ ಮೂಲಕವಾಗಿ ವಿಶೇಷವಾಗಿ ಪೂಜೆ ಮಾಡಿ ಅಲ್ಲಿಯೂ ಪಂಚಾಂಗ ಪಠಣ ನಡೀಲಿಕ್ಕಿದೆ, ಪಂಚಾಂಗಕ್ಕೂ ಪೂಜೆ ಆಗಲಿಕ್ಕಿದೆ. ಈ ಮೂಲಕವಾಗಿ ಮೇಳದ ದೇವರಲ್ಲಿಯೂ ಸಹ ದೇವಿಯ ಈ ಉತ್ಸವದ ಅಂಗವಾಗಿ ಆ ಯುಗಾದಿಯ ಆಚರಣೆ ನಡೀತದೆ. ಅದಾದಮೇಲೆ ರಾತ್ರಿಯ ಪಂಚಾಂಗ ಪಠಣ ಆದಮೇಲೆ ರಾತ್ರಿ ಪೂಜೆಯಾಗಿ ಪುನಃ ಶ್ರೀಭೂತ ಬಲಿ ನಡೆದು ಆ ದಿವಸ ಮುಗೀತದೆ. ಮೂರನೇ ದಿವಸ ಮೂಡು ಸವಾರಿ ಅಂತ ಹೆಸರು. ಬೆಳಿಗ್ಗೆ ಸಾಮಾನ್ಯವಾಗಿ ಎಲ್ಲರ ರೀತಿಯಲ್ಲಿ ಆಗುವಂಥ ಹಾಗೆ ಬೆಳಿಗ್ಗಿನ ಪೂಜೆ ನಡೀತದೆ, ಮಧ್ಯಾಹ್ನದ ಪೂಜೆ ನಡೀತದೆ. ರಾತ್ರಿಯ ಉತ್ಸವದ ಬಲಿಯು ಕ್ರಮ ಪ್ರಕಾರವಾಗಿ ಎಂದಿನ ಹಾಗೆ ನಡೆದಾದ ಮೇಲೆ ದೇವರು ಹೊರಗೆ ಹೋಗಿ ರಥವನ್ನು, ಚಂದ್ರಮಂಡಲದ ರಥವನ್ನು ಎಳೆದು ತೆಂಕು ಬದಿಗೆ ಹೇಳಿದರೆ ಕಿನ್ನುಗೋಳಿಯ ಬದಿಗೆ ಯಾತ್ರೆಯನ್ನು ಮುಂದುವರಿಸಿ ಅಜಾರು ಎಂಬಲ್ಲಿ ತಿರುಗುತ್ತದೆ. ತಿರುಗಿ ಬಲಬದಿಗೆ ತಿರುಗಿ ಆ ಬದಿಗೆ ಹೋಗಿ ಅಲ್ಲಲ್ಲಿ ಕಟ್ಟ ಪೂಜೆಗಳನ್ನು ನೆರವೇರಿಸಿ ಪುನಃ ದೇವಸ್ಥಾನಕ್ಕೆ ಬಂದು ದೇವರ ಒಳಗಾದ ಮೇಲೆ ರಾತ್ರಿ ಪೂಜೆ ಮತ್ತು ಭೂತಬಲಿ ಆಗಿ ದೇವಸ್ಥಾನದ ಕವಾಟ ಬಂಧನ ಆಗ್ತದೆ. ಮರುದಿವಸ ಪುನಃ ಬೆಳಿಗ್ಗೆ ಯುಗಾದಿಯಂತೆ ದೀಪದ ಬಲಿಯಾಗಿ ಆಮೇಲೆ ಯಥಾವತ್ತು ಪೂಜೆಗಳೆಲ್ಲ ನಡೀತದೆ. 4ನೇ ದಿವಸದಲ್ಲಿ ದೇವರು ಮತ್ತೆ ಹೊರ ಹೋಗಲಿಕ್ಕಿಲ್ಲ. 5ನೇ ದಿವಸ ಕಟೀಲಿನಲ್ಲಿ ಬೆಳ್ಳಿ ರಥೋತ್ಸವ ಹೇಳಿದರೆ ದೇವಸ್ಥಾನದ ಒಳಗಿನ ಎಲ್ಲ ಉತ್ಸವಗಳು ಮುಗ್ದಾದ ಮೇಲೆ ದೇವರು ಹೊರ ಪ್ರಾಕಾರಕ್ಕೆ ಬರ್ತಾರೆ, ರಥಬೀದಿಗೆ ಬರ್ತಾರೆ. ರಥಬೀದಿಯಲ್ಲಿ ವಿಶೇಷವಾಗಿ ತಾಲೀಮು ಇತ್ಯಾದಿಗಳನ್ನು ನಡೆಸುವ ಮೂಲಕವಾಗಿ ವೈಭವದ ಸಂಕೇತಗಳನ್ನು ಪ್ರದರ್ಶಿಸುವ ಮೂಲಕವಾಗಿ ದೇವರು ಬೆಳ್ಳಿಯ ತೇರಿಗೆ ಹೇಳಲಿಕ್ಕಾಗಿ ಅಲ್ಲಿ ಬರ್ತಾರೆ. ಅಲ್ಲಿ ಒಂದು ಉತ್ಸವದ ಬಲಿಯ ಒಂದು ವೈಶಿಷ್ಟ್ಯತೆ ಪ್ರದರ್ಶನ ಆಗಲಿಕ್ಕಿದೆ. ಅದಾದಮೇಲೆ ದೇವರು ಬೆಳ್ಳಿ ರಥವನ್ನು ಏರ್ತಾರೆ. ಏರಿದ ಮೇಲೆ ವಿಶೇಷವಾಗಿ ದೇವರಿಗೆ ಪೂಜೆ ಆದಮೇಲೆ ದೇವರಿಗೆ ಸಮರ್ಪಣೆ ಮಾಡಿದಂತಹ ಬಾಳೆಹಣ್ಣನ್ನು ಆಸರಣರು ಎಸೆಯುತ್ತಾರೆ. ಭಕ್ತಾದಿಗಳು ಅದನ್ನು ಕ್ಯಾಚ್ ಹಿಡಿಯುವ ಮೂಲಕವಾಗಿ ಸಂತೋಷವನ್ನು ಹಂಚಿಕೊಳ್ತಾರೆ, ಪ್ರಸಾದವನ್ನು ಸ್ವೀಕರಿಸ್ತಾರೆ. ಸಂತೋಷವು ಮತ್ತು ದೇವಿಯ ಅನುಗ್ರಹವು ಒಟ್ಟಿಗೆ ಆಗತಕ್ಕಂತಹ ಪ್ರಕ್ರಿಯೆ ನಡೀತದೆ. ವಿಜೃಂಭಣೆಯಿಂದ ಬೆಳ್ಳಿಯ ತೇರನ ಉತ್ಸವ ನಡೆದು ಪುನಃ ದೇವರ ಒಳಗೆ ಹೋಗಿ ನಿತ್ಯೋತ್ಸವವಾಗಿ ಮುಗೀತದೆ. ಅದರ ಮರುದಿನ ಪಡು ಸವಾರಿ. ಪಡು ಸವಾರಿಯ ದಿನ
ಮಧ್ಯಾಹ್ನ ಮಹಾಪೂಜೆ ಆದ ಮೇಲೆ ಬ್ರಹ್ಮರಿಗೆ ವಿಶೇಷವಾದಂತಹ ಪರ್ವ ನಡೆಯಲಿಕ್ಕಿದೆ. ಕಟೀಲಿನ ಬ್ರಹ್ಮದೇವರು ಹೇಳಿದರೆ ಅದು ಒಬ್ಬ ಬ್ರಾಹ್ಮಣನ ಒಂದು ಆರಾಧನೆ. ಕಳೆದು ಹೋದ ವಸ್ತುವಿಗೆ ಆ ದೇವರಿಗೆ ತೆಂಗಿನಕಾಯಿ ಅಥವಾ ಭೋಗ. ಹರಕೆ ಹೇಳಿದರೆ ಕಳೆದು ಹೋದ ವಸ್ತು, ಬಿಸಾಡಿ ಹೋದ ವಸ್ತು ಸಿಗ್ತದೆ. ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ಹೊರದರೆ ಹೇಗೆ ಹೋಗಬೇಕು ಅಂತ ದಾರಿ ಕಾಣದೇ ಇರುವಾಗ ದಾರಿ ತೋರಿಸಮ್ಮ ಅಂತ, ದಾರಿ ತೋರಿಸು ದೇವರೇ ಅಂತ ಕೇಳಿದರೆ ಅವರು ದಾರಿ ತೋರಿಸ್ತಾರೆ ಅಂತ ಎನ್ನುವಂತಹ ಐತಿಹ್ಯ. ಹಾಗಾಗಿ ಒಂದಷ್ಟು ತೆಂಗಿನಕಾಯಿ ಮತ್ತು ಭೋಗ ಹರಕೆ ಬರ್ತದೆ. ಆ ದಿವಸ ಅಲ್ಲಿಯ ಪರ್ವ ಸೇವೆ ನಡೀತದೆ. ಹೀಗೆ 6 ದಿನಗಳ ಉತ್ಸವ ನಡೀತದೆ. ಅದರಲ್ಲಿ 3ನೇ ದಿವಸ ಮೂಡುಸವಾರಿ ದಿವಸ ದೇವರ ಇನ್ನೊಂದು ಸಾನ್ನಿಧ್ಯವಾದಂತಹ ಅರುಣಾಸುರನ್ನು ಸಂಹರಿಸಿದಂತಹ ಭ್ರಾಮರೀವನ ಮೂಲ ಕುದುರು ಅಂತ ಏನುಂಟು, ಅಲ್ಲಿಯೂ ಸಹ ದೇವರಿಗೆ ವಿಶೇಷವಾಗಿ ಆರಾಧನೆ ಆಗ್ತದೆ. ಅಲ್ಲಿಯೂ 25 ಕಲಶಗಳ ಅಭಿಷೇಕದ ಮೂಲಕವಾಗಿ, ದುರ್ಗಾ ಹೋಮದ ಮೂಲಕವಾಗಿ ದೇವರನ್ನು ಆರಾಧನೆ ಮಾಡತಕ್ಕಂತಹ ಕ್ರಮ ಇದೆ. ಹೀಗೆ 6ನೇ ದಿನದ ಉತ್ಸವದವರೆಗೆ ಕಟೀಲಿನ ವೈಭವ ಅತ್ಯಂತ ಚೆನ್ನಾಗಿ ನಡೀತದೆ. ಇಷ್ಟು ದಿನದ ಉತ್ಸವಕ್ಕೆ ಇಡೀ ಕಟೀಲು ತಳಿರು ತೋರಣಗಳಿಂದ, ವಿಶೇಷವಾಗಿ ವಿದ್ಯುತ್ ದೀಪಾಲಂಕಾರಗಳಿಂದ ಅಲಂಕಾರಗೊಳ್ಳುತ್ತಾ ಇರ್ತದೆ. ಎಲ್ಲ ಭಕ್ತರಿಗೂ ಇದು ಉತ್ಸವ ಅಂತ ನೋಡಿದ ಕೂಡಲೇ ಅರ್ಥ ಆಗುವಷ್ಟು ವೈಭವ ಆ ದೇವಿ ತೋರಿಸ್ತಾಳೆ. ನಮಸ್ಕಾರ.